ಇನ್ನು ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಸಣ್ಣ ಕಾಂಡಿಮೆಂಟ್ಸ್, ಬೇಕರಿಗಳು, ಟೀ ಶಾಪ್, ಪಾನ್ ಬೀಡಾ ಶಾಪ್ ಇವೆಲ್ಲರೂ ಕೂಡ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂಥವರಿಗೆ ಈಗ ಟ್ಯಾಕ್ಸ್ ನೆಪದಲ್ಲಿ ಸರ್ಕಾರ ಶಾಕ್ ಕೊಟ್ಟಿದೆ. ಒಬ್ಬೊಬ್ಬರಿಗೆ 30 ಲಕ್ಷ, 40 ಲಕ್ಷ, 50 ಲಕ್ಷ ಕಟ್ಟಿ ಅಂತಂದ್ಬಿಟ್ಟು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ಖಂಡಿಸಿರ್ತಕ್ಕಂಥ ವ್ಯಾಪಾರಿಗಳು ಈಗ CM ಮೊರೆ ಹೋಗಿದ್ದಾರೆ. ಬಳಿಕ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ QR ಕೋಡ್ಗಳನ್ನ ಕೂಡ ಎಲ್ಲ ಕಡೆ ತೆಗಿತಾ ಇದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಟ್ಯಾಕ್ಸ್ ಹೆಸರಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಸರ್ಕಾರ ಶಾಕ್. ಕಮರ್ಷಿಯಲ್ ಟ್ಯಾಕ್ಸ್ ಹಿಂಪಡೆಯಲು ಹೆಚ್ಚಿದ ಕೂಗು. ಜುಲೈ 25ರ ಒಳಗೆ ಹಿಂಪಡೆಯದಿದ್ರೆ ಉಗ್ರ ಹೋರಾಟ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾರ್ಷಿಕ ವಹಿವಾಟು 40 ಲಕ್ಷಕ್ಕಿಂತ ಅಧಿಕವಾಗಿದ್ದು ನೀವು GST ಕಟ್ಟಬೇಕು ಅಂತ ಸರ್ಕಾರ ಶಾಕ್ ನೀಡಿದೆ. ಬೇಕರಿ, ಕಾಂಡಿಮೆಂಟ್, ಟೀ ಸ್ಟಾಲ್, ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿದೆ. ಡಿಜಿಟಲ್ ಪೇಮೆಂಟ್ಗಳಾದ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಬಳಸಿಕೊಂಡು ತಮ್ಮ ವ್ಯಾಪಾರವನ್ನ ಮಾಡಿದ್ರು. ಅವರಿಗೆಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ 2021ರಿಂದ 2025ರೊಳಗೆ ಆಗಿರುವ ವಹಿವಾಟಿನ ಆಧಾರದ ಮೇಲೆ ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಿದೆ. ಸರ್ಕಾರದ ನೋಟಿಸ್ ಸ್ವೀಕಾರ ಮಾಡಿರೋ ವ್ಯಾಪಾರಿಗಳು ಹಣ ಪಾವತಿಸಲು ಹಿಂದೇಟು ಹಾಕ್ತಿದ್ದಾರೆ. ನಾವು ಇಡೀ ಜೀವಮಾನ ದುಡಿದ್ರು ಇಷ್ಟು ಹಣವನ್ನ ಉಳಿತಾಯ ಮಾಡಲು ಆಗಲ್ಲ. ಈಗ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹೇಗೆ ಕಟ್ಟೋದು ಅಂತಿದ್ದಾರೆ. ಸರ್ಕಾರ ಕೂಡಲೇ ಈ ನಿರ್ಧಾರವನ್ನ ಹಿಂಪಡೆಯಬೇಕು ಮತ್ತು ನೋಟಿಸ್ ವಜಾ ಮಾಡಲೇಬೇಕು ಎಂದು ಆಗ್ರಹಿಸಿದ್ದಾರೆ. CM, DCM ಮತ್ತು ತೆರಿಗೆ ಆಯುಕ್ತರಿಗೆ ಮನವಿ ಮಾಡಲು ನೂರಾರು ವ್ಯಾಪಾರಿಗಳು ಮುಂದಾಗಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು DCM ಅವರನ್ನ ಏನು GST ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಇದಾರೋ ಭೇಟಿ ಆಗ್ಬೇಕಂತ ಹೇಳ್ಬಿಟ್ಟು ತೀರ್ಮಾನವನ್ನು ಮಾಡ್ಕೊಂಡಿದ್ವಿ. ನಮ್ಮ ಬೇಡಿಕೆ ಒಂದೇ ಇರುವಂತದ್ದು, ನೀವು ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ. ತಲಾಂತರದಿಂದ ತಾತ, ಮುತ್ತಾತ ಮತ್ತು ತಂದೆಯ ಕಾಲದಿಂದಲೂ ಕೂಡ ಯಾವುದೇ ರೀತಿಯ ತೆರಿಗೆಯನ್ನು ನೀವು ನಮಗೆ ವಿಧಿಸಿರೋದಿಲ್ಲ. ತಕ್ಷಣ ಈ ಒಂದು ಏನು ನೋಟಿಸ್ ಅನ್ನು ಕೊಟ್ಟಿದ್ದೀನ ಇದನ್ನ ಹಿಂಪಡಿಬೇಕು, ಇದನ್ನು ವಜಾಗೊಳಿಸಬೇಕು. ಸರ್ಕಾರ ನಮಗೆ ಬಾಡಿಗೆ ಕಟ್ಕೊಂಡು ಹೋಗೋದೇ ಕಷ್ಟ ಆಗ್ತಿದೆ, ಫೀಸ್ ಕಟ್ಟೋದೇ ಕಷ್ಟ ಆಗ್ತಿದೆ. ಇದನ್ನ ತಕ್ಷಣ ವಜಾಗೊಳಿಸಬೇಕು. ಜುಲೈ 25ರೊಳಗೆ ಸರ್ಕಾರ ಈ ಹೊರೆಯನ್ನ ವಾಪಸ್ ಪಡೆಯದೆ ಹೋದ್ರೆ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 65,000 ಸಣ್ಣ ವ್ಯಾಪಾರಿಗಳು ಕಾರ್ಮಿಕ ಪರಿಷತ್ ಸಂಪರ್ಕ ಮಾಡಿದ್ದು ಹೋರಾಟದ ಬಗ್ಗೆ ಚರ್ಚಿಸಿದ್ದಾರೆ. ಈ ಹೋರಾಟಕ್ಕೆ ನೂರಾರು ಸಂಘಟನೆಗಳು ಬೆಂಬಲ ನೀಡಿವೆ. ಎಲ್ಲ ಬೇಕರಿ, ಟೀ ಶಾಪ್, ಕಾಂಡಿಮೆಂಟ್ಸ್ ಕ್ಲೋಸ್ ಮಾಡಿ ಕುಟುಂಬ ಸಮೇತ ಕಾರ್ಮಿಕರು ಹೋರಾಟ ಮಾಡಲು ಮುಂದಾಗಿದ್ದಾರೆ. ಇದೇ 25ನೇ ತಾರೀಕು ಮೊದಲೇ ಬರೀ ಬೆಂಗಳೂರಿನ ಕಾಂಡಿಮೆಂಟ್ಸ್ ಬೇಕರಿಗಳಿಗೆ ಮಾತ್ರ ಸಮಯ ಆಗಿತ್ತು. ಇವತ್ತು ಇಡೀ ಕರ್ನಾಟಕದಿಂದ ಜನ ನಮ್ಮನ್ನು ಮೊರೆ ಹೋಗಿದ್ದಾರೆ. ಏನಂತ ಹೇಳಿದರೆ, ನಮಗೆ ಸಮಸ್ಯೆ ಆಗ್ತಿದೆ, ನೀವು ತಗೊಳ್ಳುವ ನಿರ್ಧಾರಕ್ಕೆ ನಾವು ಬದ್ರಿದ್ದೀವಿ ಅಂತೇಳಿ, ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಅಂತ ನೋಂದಣಿಯನ್ನು ಕೂಡ ಮಾಡಿದ್ದಾರೆ. ಅವರೆಲ್ಲರೂ, ಅವರ ಕುಟುಂಬಸ್ಥರು ಎಲ್ಲರೂ ಸೇರಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆ ನೀಡ್ತಾ ಇದ್ದೇವೆ. ಏನು ಹಾಲು ಉತ್ಪನ್ನಗಳನ್ನು ಬಂದ್ ಮಾಡ್ತೇವೆ, ಸಿಗರೇಟು ಜರ್ದ ತಗೊಳ್ಳೋದನ್ನ ಬಂದ್ ಮಾಡ್ತೇವೆ. ಯಾವತ್ತು ಹೋರಾಟ ದಿನ 25ನೇ ತಾರೀಕು ಇರುತ್ತೋ 25ನೇ ತಾರೀಕು ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಾವು ಹೋರಾಟದಲ್ಲಿ ಕೂತ್ಕೊಳ್ತೀವಿ. ತೀವ್ರ ವಿರೋಧದ ಮಧ್ಯೆ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೋ ಕಾದು ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.